ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ವೇದನಾದದ ರಜತ ಮಹೋತ್ಸವ ರಾಷ್ಟ್ರೀಯ ಸಂಗೀತೋತ್ಸವದಲ್ಲಿ ಜನಸಾಗರ. ಸಾಗರ ಗಾಂಧಿ ಮೈದಾನದ ಸುತ್ತ ಸಂಗೀತದ ಹೊನಲು. ರಾತ್ರಿ 11 ಕಳೆದರೂ ಕದಲದ ಸಂಗೀತಾಸಕ್ತರು. ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಹೇಳಿ ಕೇಳಿ ಇದು ಹಿಂದೂಸ್ತಾನಿ ಸಂಗೀತ ವಿದ್ಯಾಲಯದ ಸಂಗೀತ ಕಾರ್ಯಕ್ರಮ. ಹಗಲು ಹೇಗೋ ಒಂದಷ್ಟು ಜನ ಕೇಳುಗರಿರಬಹುದು ಎಂದು ಭಾವಿಸಿದರೆ ಅದು ಖಂಡಿತ ಶುದ್ಧ ತಪ್ಪು. 4 ದಿನಗಳ ಕಾರ್ಯಕ್ರಮದಲ್ಲಿ 4 ದಿನವೂ ಬೆಳಗಿನಿಂದ ರಾತ್ರಿಯವರೆಗೂ ಕಾರ್ಯಕ್ರಮಗಳನ್ನು ನಿಂತು ವೀಕ್ಷಿಸುತ್ತಿರುವುದನ್ನು ಗಮನಿಸಿದರೆ ನಿಜವಾಗಿಯೂ ಸಾಗರದ ಜನತೆಯ ಕಲೆಯಲ್ಲಿಯ ಸಹೃದಯತೆ ಅರ್ಥವಾಗಲಿದೆ. ತಡರಾತ್ರಿಯವರೆಗೂ ಸಂಗೀತದ ಆಲಾಪನೆಗೆ ಕಿವಿಯಾಗಿ ಕುಳಿತುಕೊಳ್ಳುವ ಕಲಾಭಿಮಾನಿಗಳ ಸಂಖ್ಯೆ ಸಹಸ್ರ ಎನ್ನುವುದು ಸಾಗರ ಸಾಂಸ್ಕೃತಿಕ ಲೋಕಕ್ಕೆ ಹೆಮ್ಮೆಯ ವಿಷಯ. ಅಂತಹ ಹೆಮ್ಮೆಯ ಸಾಗರದ ವೇದನಾದದ ರಜತ ಮಹೋತ್ಸವದ ಇಂದಿನ ಕಾರ್ಯಕ್ರಮದ ಕುರಿತು ನಾವು ನೋಡೋಣ. ಇಂದಿನ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಧ್ವಾಚಾರ್ಯ ಮಹಾಸಂಸ್ಥಾನ ಶ್ರೀ ಸಂಪುಟ ನರಸಿಂಹಸ್ವಾಮಿ ಸುಬ್ರಹ್ಮಣ್ಯ ಮಠದ ಶ್ರೀ ವಿದ್ಯಾ ಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಈ ಕಾರ್ಯಕ್ರಮದ ಕುರಿತು ಹೇಳಿದ್ದು ಹೀಗೆ: ಒಬ್ಬ ಮನುಷ್ಯ ಜೀವನದ ಸಂಕೀರ್ಣ ಸಂದರ್ಭದಲ್ಲಿ ಮನಸ್ಸಿಗೆ ಹಿತ ಬಯಸುವುದಕ್ಕೆ ಸಾಧ್ಯವಾಗುವುದಿದ್ದರೆ ಅದು ಕಲೆ ಮಾತ್ರ. ಸಂಗೀತ ಮತ್ತು ಸಾಹಿತ್ಯ ಎನ್ನುವ ಅದ್ಭುತ 2 ಕಲೆಗಳು ಮನುಷ್ಯನ ಬದುಕನ್ನು ಸುಂದರವಾಗಿಸಿದೆ. ಮನುಷ್ಯನ ಜೀವಿತದ ಮಾನಸಿಕ ಸೌಂದರ್ಯ ಮತ್ತು ಭೌತಿಕ ರಕ್ಷಣೆಗೆ ಕಲೆ ಅತ್ಯಗತ್ಯ ಎಂದವರು. ವ್ಯಾಸ ಸಾಹಿತ್ಯ ಪಂಡಿತರ ನಡೆಯಾದರೆ ದಾಸ ಸಾಹಿತ್ಯ ಸಾಮಾನ್ಯ ಮನುಷ್ಯನ ಬದುಕನ್ನು ಹಸನಗೊಳಿಸುವ ಶಕ್ತಿ ಹೊಂದಿದೆ. ಮನರಂಜನೆಗೆ ಕ್ಷುಲ್ಲಕ ವಿಷಯದ ಹಿಂದೆ ಹೋಗದೆ ನೈತಿಕವಾಗಿ ಎತ್ತರಿಸುವ ಸಂಗೀತದಂತಹ ಕಲೆ ಅನುಸರಿಸಿದರೆ ಜೀವನ ಉತ್ತಮವಾದೀತು ಎಂದು ಹೇಳಿದರು. ನಿರಂತರ ಸುಖವೇ ಸಿಕ್ಕಿದ್ದು ಅಂತ ಇಲ್ಲ ಈ ಪ್ರಪಂಚದಲ್ಲಿ. ಆದರೆ ಒಬ್ಬ ಮನುಷ್ಯ ಯಾವುದೇ ಜೀವನದ ಸಂಕೀರ್ಣ ಸಂದರ್ಭದಲ್ಲಿಯೂ ಕೂಡ ಮನಸ್ಸಿಗೆ ಒಂದು ಹಿತವನ್ನು ಬಯಸಲಿಕ್ಕೆ ಸಾಧ್ಯವಾಗುವುದಿದ್ರೆ ಅದಕ್ಕೆ ಕಲೆ ಎಂಬುದು ಬಹಳ ದೊಡ್ಡ ಮಾಧ್ಯಮವಾಗಿ ಉಪಕಾರಕವಾಗುತ್ತೆ. ಸಂಗೀತ ಸಾಹಿತ್ಯ ಎಂಬ 2 ಅದ್ಭುತವಾದ ಕಲೆಗಳು ಮನುಷ್ಯನ ಬದುಕನ್ನು ಸುಂದರಗೊಳಿಸಿದ್ದಾವಂತೆ. ಒಂದು ಮಾತು ಇದೆ, ಸಂಗೀತ ಸಾಹಿತ್ಯ ಕಲಾವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ. ಒಂದು ಹಸುವಿಗೆ ಪುಚ್ಛ ಅಂದರೆ ಬಾಲ ಮತ್ತು ವಿಷಾಣ ಅಂದರೆ ಕೋಡು, ಇದು 2 ಇಲ್ಲದೆ ಇದ್ದರೆ ಅದಕ್ಕೆ ಸೌಂದರ್ಯನೇ ಇಲ್ಲಂತೆ. ಕೋಡು ಮತ್ತು ಬಾಲ ಇದ್ರೆ ತುಂಬ ಸುಂದರವಾಗಿ ಕಾಣಿಸುತ್ತಂತೆ ಹಸು. ಮಾತ್ರ ಅಲ್ಲ, ಅದಕ್ಕೆ ರಕ್ಷಣೆ ಕೊಡುತ್ತಂತೆ. ಯಾವುದಾದ್ರೂ ಸೊಳ್ಳೆಗಳೆಲ್ಲ ಬಾಧಿಸಿದರೆ ಬಾಲದಿಂದ ರಕ್ಷಣೆ ಮಾಡಿಕೊಳ್ಳುತ್ತೆ, ಶತ್ರು ಬಾಧೆ ಬಂದರೆ ಕೋಡಿನಿಂದ ರಕ್ಷಣೆ ಮಾಡಿಕೊಳ್ಳುತ್ತೆ. ಹಾಗಾಗಿ ಒಂದು ಸೌಂದರ್ಯಕ್ಕೆ ಇನ್ನೊಂದು ಆತ್ಮರಕ್ಷಣೆ, ಇದು 2ಕ್ಕೆ ಪಶು ಮತ್ತು ಪುಚ್ಛ ಎಂಬುದು ಕಾರಣ. ಅದರಂತೆ ಮನುಷ್ಯನ ಜೀವಿತದಲ್ಲಿ ಅವನ ಮಾನಸಿಕವಾಗಿರತಕ್ಕಂತಹ ಸೌಂದರ್ಯಕ್ಕೆ ಮತ್ತು ಭೌತಿಕವಾದ ರಕ್ಷಣೆಗೆ ಸಾಧನವಾದ ಕಲೆಗಳು ಅಂತ ಹೇಳಿದರೆ ಸಂಗೀತ ಮತ್ತು ಸಾಹಿತ್ಯ. ಸಂಗೀತ ಸಾಹಿತ್ಯ ಎಂಬ 2 ಕಲೆಗಳಿಲ್ಲದೇ ಇದ್ದರೆ ಮನುಷ್ಯನ ಜೀವನಕ್ಕೆ ಸೌಂದರ್ಯವೂ ಇಲ್ಲ, ಸಂರಕ್ಷಣೆಯೂ ಇಲ್ಲ ಅಂತ ಹೇಳುವಂತಹ ಮಾತನ್ನು ಪ್ರಾಚೀನರು ಹೇಳಿದರು. ಈ ದಯನೀಯವಾದ ಸ್ಥಿತಿಯನ್ನು ಹೇಳಲಿಕ್ಕೆ ಯಾರೂ ಇಲ್ಲ ಅಂತಾದಾಗ ಇರೋದು ಒಂದೇ ಒಂದು ಸ್ಥಾನ ಅಂದರೆ ಅದು ಭಗವಂತ. ಆ ಭಗವಂತನಿಗೆ ಅರ್ಥ ಆಗುವ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅದು ಸುಂದರವಾದ ಹಾಡುಗಳ ಮೂಲಕ ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಒಬ್ಬ ಮನುಷ್ಯನ ಜೀವನದಲ್ಲಿ ಅತ್ಯಂತ ಕ್ಲಿಷ್ಟಕರವಾದ ಸಂದರ್ಭಗಳಲ್ಲಿ ಅವನು ತನ್ನ ಮನಸ್ಸನ್ನು ತಾನು ಜಯಿಸಿ ತಾನು ಸಮಾಧಾನದಿಂದ ಸಮಚಿತ್ತನಾಗಿರಬೇಕಾದ್ರೆ ಸಂಗೀತ ಎಂಬುದು ಬಹಳ ದೊಡ್ಡ ಸಾಧನ ಅಂತ ಹೇಳುವುದರಲ್ಲಿ. ಸೋಮವಾರ ಸಂಜೆ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಧಾನಸಭಾ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪ, ಯುವ ನೇತರ ಪ್ರಸನ್ನ ಹೆಗಡೆ ಕೆರೆಕೈ, ಡಾಕ್ಟರ್ ಶಿವರಾಮ್, ಪಂಡಿತ್ ಮೋಹನ್ ಹೆಗಡೆ ಹುಣಸೇಕಪ್ಪ ಮಾತನಾಡಿದರು. ವೇದನಾದದ ಅಧ್ಯಕ್ಷ ಶ್ರೀಧರ ಹೆಗಡೆ ಅಧ್ಯಕ್ಷತೆ ವಹಿಸಿದ್ದರು. ನಂತರ ಉಸ್ತಾದ್ ಶಾಹಿದ್ ಪರ್ವೇಜ್ ಖಾನ್ ಪುಣೆ ಅವರ ಸಿತಾರ್, ಮುಖೇಶ್ ಜಾಧವ್ ಅವರ ತಬಲಾ ಹಾಗೂ ಮಂಗಳವಾರ ಬೆಳಗ್ಗೆ ನಡೆದ ಸಿದ್ಧಾರ್ಥ್ ಬೆಳ್ಮಣ್ಣು ಗಾಯನ, ಅಮಿತ್ ನಾಡಿಗ್ ಅವರ ಕೊಳಲಿನ ಗಾನ, ವೇಣು ಜುಗಲ್ಬಂದಿ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ವಿಸ್ತರಿಸೋದು, ಸಂಸ್ಕೃತಿಯನ್ನು ಎಲೆಗೆ ಹಾಕೋದು, ಫಲಿತವಾಗಿರತಕ್ಕಂಥ ಮಣ್ಣಿಗೆ ಬೀಜವನ್ನು ಹಾಕೋದು ಅತ್ಯಂತ ಫಲಪ್ರದವಾದಂಥ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು ಹಿರಿಯರ ಮಾತು. ನೀವು ಮಾಡಿರ್ತಕ್ಕಂಥ ಈ ಸಂಗೀತದ ಸಾಧನೆ, ನಮ್ಮೂರಿನಲ್ಲಿ ನೀವು ಮಾಡಿರ್ತಕ್ಕಂಥ ಈ ಕೃಷಿ ಅತ್ಯಂತ ಸಕಾರಾತ್ಮಕವಾದಂಥ ಪರಿಣಾಮವನ್ನು ನಮ್ಮ ಊರಿನಲ್ಲಿ ಇನ್ನು 15, 20, 30 ವರ್ಷದ ನಂತರ ಮಾಡುತ್ತೆ. ಅದಕ್ಕೆ ನೀವು ಕಾರಣೀಕರ್ತರಾಗಿದ್ದೀರಿ. ಅದಕ್ಕೆ ನಿಮಗೆ ಪ್ರಶಂಸೆ ಮತ್ತು ಅಭಿನಂದನೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ.